ಯಾರು ಬುದ್ಧಿವಂತರೋ ಅವರೇ ಬಲಶಾಲಿಗಳು. ಬುದ್ಧಿ ಇಲ್ಲದವನಿಗೆ ಬಲವಿದ್ದರೂ ಪ್ರಯೋಜನವಿಲ್ಲ. ಅದಕ್ಕೊಂದು ಕಥೆಯ ಉದಾಹರಣೆಯನ್ನು ಕೊಡುತ್ತಾರೆ. ಸಿಂಹವೊಂದು ಕಾಡಿನಲ್ಲಿ ಪ್ರಾಣಿಗಳನ್ನು ಸುಮ್ಮನೆ ಕೊಂದು ಹಿಂಸಿಸುತ್ತಿತ್ತು. ಪ್ರಾಣಿಗಳೆಲ್ಲ ಸೇರಿ ದಿನಕ್ಕೊಂದು ಪ್ರಾಣಿಯನ್ನು ಅದರ ಬಳಿಗೆ ಕಳುಹಿಸುವಂತೆ ಸಂಧಿ ಮಾಡಿಕೊಂಡವು. ಒಂದು ದಿನ ಮೊಲದ ಸರದಿ ಬೇಕೆಂದೇ ತಡವಾಗಿ ಹೋಯಿತು. ಕೋಪಗೊಂಡಿದ್ದ ಸಿಂಹದ ಬಳಿ ಹೋಗಿ ದಾರಿಯಲ್ಲಿ ಮತ್ತೊಂದು ಸಿಂಹ ತನ್ನನ್ನು ತಡೆದುದಾಗಿಯೂ ಅದರಿಂದ ಬಿಡಿಸಿಕೊಂಡು ಬರಲು ತಡವಾಯಿತೆಂದು ಹೇಳಿತು. ಇನ್ನೊಂದು ಸಿಂಹವನ್ನು ತೋರಿಸುತ್ತೇನೆಂದು ಬಾವಿಯ ಬಳಿ ಸಿಂಹವನ್ನು ಕರೆದೊಯ್ದು ಬಗ್ಗಿ ನೋಡಲು ಹೇಳಿತು. ಬಾವಿಯ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನೇ ಇನ್ನೊಂದು ಸಿಂಹವೆಂದು ಭಾವಿಸಿ ಆ ಸಿಂಹ ಅದನ್ನು ಕೊಲ್ಲಲು ಬಾವಿಗೆ ನೆಗೆದು ನೀರಿನಲ್ಲಿ ಮುಳುಗಿ ಪ್ರಾಣ ಬಿಟ್ಟಿತು. ಹೀಗೆ ಸಣ್ಣ ಮೊಲ ತನ್ನ ಬುದ್ಧಿಯಿಂದ ಸಿಂಹವನ್ನೇ ಕೊಂದಿತು. ವಿಶ್ವವನ್ನೇ ಪಾಲಿಸುವ ಹರಿವು ಇರುವಾಗ ನನ್ನ ಜೀವನದಲ್ಲಿ ಚಿಂತೆಯಲ್ಲಿದೆ. ಹಾಗಿಲ್ಲದಿದ್ದರೆ ಮಗುವಿನ ಪಾಲನೆಗಾಗಿ ತಾಯಿಯ ಎದೆ ಹಾಲನ್ನು ಹೇಗೆ ನಿರ್ಮಿಸುತ್ತಿದ್ದನು? ಈ ರೀತಿ ಮತ್ತೆ ಮತ್ತೆ ಯೋಚಿಸಿ ಕೇವಲ ಯದುಪತಿಯಾದ ಲಕ್ಷ್ಮೀಪತಿಯೇ ನಿನ್ನ ಪಾದ ಕಮಲಗಳನ್ನು ಸದಾ ಸೇವಿಸುವುದರಲ್ಲಿಯೇ ತನ್ನ ಕಾಲವು ಕಳೆಯಲ್ಪಡುತ್ತದೆ. ಶ್ರೀಹರಿಯು ಎಲ್ಲರನ್ನು ಪಾಲಿಸಲು ಕಟಿಬದ್ಧನಾಗಿದ್ದಾನೆ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲ ಎಂಬ ಗಾದೆ ಮಾತಿದೆ. ಮಗು ಹುಟ್ಟುವುದರಲ್ಲಿಯೇ ಅದರ ಪೋಷಣೆಗಾಗಿ ತಾಯಿಯ ಸ್ತನಗಳಲ್ಲಿ ಹಾಲು ತುಂಬುತ್ತದೆ. ಇದನ್ನೆಲ್ಲ ಮಾಡುವವನಾದರೂ ಆ ಜಗತ್ಪಾಲಕನೇ ಅಲ್ಲವೇ? ಆದ್ದರಿಂದ ನಿಶ್ಚಿಂತೆಯಾಗಿ ಅವನನ್ನು ನಂಬಿ ಸೇವಿಸಿದರೆ ಅವನು ನಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನೆ. ಸಂಸ್ಕೃತ ಭಾಷೆಯು ಮಧುರವಾದುದು. ಅದರಲ್ಲಿ ಓದುವ ಸಾಮರ್ಥ್ಯವಿದ್ದರೂ ನಾನು ಭಾಷಾಂತರಗಳಲ್ಲಿ ಆಸಕ್ತನಾಗಿದ್ದೇನೆ. ದೇವತೆಗಳಿಗೆ ಅಮೃತದ ಸವಿಯೇ ದೊರಕಿದ್ದರೂ ಕೂಡ ಅಪ್ಸರ ಸ್ತ್ರೀಯರ ಅದರಾಮೃತವನ್ನು ಬಯಸುವಂತೆ ಇದು. ಯಾವುದೇ ಕೃತಿಯನ್ನು ಮೂಲ ಭಾಷೆಯಲ್ಲಿ ಓದಿದರೆ ಸವಿ ಹೆಚ್ಚು. ಅದರಲ್ಲಿಯೂ ಅಮೃತದಂತಹ ಸಂಸ್ಕೃತ ಭಾಷೆ ಅರ್ಥವಾಗುವುದಾದರೆ ಅದರಲ್ಲಿನ ಸವಿ ಉಳಿದ ಭಾಷೆಗಳಲ್ಲಿ ದೊರಕುವುದಿಲ್ಲ. ಭಾಷಾಂತರಗಳನ್ನು ಓದುವುದು ಅಮೃತವನ್ನು ಸವಿಯುವ ಅವಕಾಶವಿದ್ದರೂ ವೇಶ್ಯೆಯರ ಅದರಾಮೃತಕ್ಕೆ ಆಸೆ ಪಟ್ಟಂತೆ. ಅನ್ನಕ್ಕಿಂತ 10 ಪಟ್ಟು ಸಾರವು ಹಿಟ್ಟಿನಲ್ಲಿರುವುದು. ಹಿಟ್ಟಿಗಿಂತ ಹಾಲು 10ರಷ್ಟು ಸಾರಯುತವಾದುದು. ಹಾಲಿಗಿಂತ ಮಾಂಸದಲ್ಲಿ 8 ಪಟ್ಟು ಬಲ ಹೆಚ್ಚು. ಮಾಂಸಕ್ಕಿಂತಲೂ ತುಪ್ಪವು 10ರಷ್ಟು ಪೌಷ್ಟಿಕವಾದುದು. ಇದರಲ್ಲಿ ತುಪ್ಪದ ವಿಶೇಷವನ್ನು ಹೇಳಿದೆ. ಅನ್ನ, ಹಿಟ್ಟು, ಹಾಲು, ಮಾಂಸ ಮತ್ತು ತುಪ್ಪಗಳು ಕ್ರಮವಾಗಿ ಅಧಿಕವಾದ ಪೌಷ್ಟಿಕಾಂಶವುಳ್ಳ ಆಹಾರಗಳು. ಕೇವಲ ತರಕಾರಿಗಳ ಸೇವನೆಯಿಂದ ರೋಗಗಳು ಹೆಚ್ಚುವುದು. ಹಾಲಿನಿಂದ ದೇಹ ಬೆಳೆಯುವುದು. ತುಪ್ಪದಿಂದ ಶಕ್ತಿ ಹೆಚ್ಚುವುದು. ಮಾಂಸದಿಂದ ಮಾಂಸಖಂಡಗಳು ವರ್ಧಿಸುವುದು. ಸಂತುಲಿತ ಆಹಾರ ಸೇವನೆಯ ಪ್ರಾಮುಖ್ಯವನ್ನು ಇದರಲ್ಲಿ ಹೇಳಲಾಗಿದೆ. ತರಕಾರಿಗಳನ್ನು ಮಾತ್ರ ತಿಂದರೆ ದೇಹಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳು ಸಿಗುವುದಿಲ್ಲ. ತರಕಾರಿ, ಹಾಲು, ತುಪ್ಪ, ಮಾಂಸ ಇವು ಒಂದೊಂದು ಗುಣಗಳನ್ನು ಹೊಂದಿದೆ. ಎಲ್ಲವನ್ನು ಸಮತೂಕದ ಆಹಾರವಾಗಿ ಸೇವಿಸಿದರೆ ಆರೋಗ್ಯ ವರ್ಧಿಸುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.